ನಮಸ್ಕಾರ ಎಲ್ರಿಗೂ. ನಮ್ಮ ಚಾನಲ್ ಅಬಿಗಲ್ಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ. ನಿಮ್ಮ ನಿರಂತರ ಸಪೋರ್ಟಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನೊಂದು ಅದ್ಭುತ ಅಪ್ಡೇಟ್ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ 2-3 ದಿನಗಳಿಂದ ನ್ಯೂಸ್ ಪೇಪರಲ್ಲಿ ಕೂಡ ಬರ್ತಾ ಇದೆ. ನೀವು ಓದಿದ್ದೀರಿ, ಕೇಳಿರ್ಬೋದು ಅಂದ್ಕೊಂಡಿದ್ದೀನಿ. ಮಕ್ಕಳ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡೋದ್ರ ಬಗ್ಗೆ ವೆರಿ ಇಂಪಾರ್ಟೆಂಟ್ ನೋಟಿಫಿಕೇಷನ್. ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ಆಡಿಯೋದಲ್ಲಿ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಿಮ್ಮ ಮನೆಯ ಮಕ್ಕಳ ಆಧಾರ್ ಕಾರ್ಡ್ ಅಪ್ಡೇಟ್ಗೋಸ್ಕರ ಇದನ್ನು ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಕೇಳಿಸ್ಕೊಂಡಾದಮೇಲೆ ಖಂಡಿತ ತುಂಬ ಜನಕ್ಕೆ ಅವಶ್ಯಕತೆ ಇರ್ಬೋದು. ನಿಮಗೆ ಇಷ್ಟ ಆಯಿತು ಅಂತ ಅನಿಸಿದರೆ, ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಚಾನಲ್ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಎಲ್ಲ ಅಪ್ಡೇಟ್ಗಳು ನೇರವಾಗಿ ನಿಮಗೇ ಬರುತ್ತೆ. ಹಾಗಾಗಿ ನೀವು ಸರ್ಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೇರವಾಗಿ ವಿಷಯಕ್ಕೆ ಬರೋಣ. ಇವಾಗ ಎಲ್ರಿಗೂ ಗೊತ್ತಿರುವ ಹಾಗೆ ಆಧಾರ್ ಕಾರ್ಡ್ ಅನ್ನುವಂಥದ್ದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ ನಮ್ಮ ಲೈಫಲ್ಲಿ. ಒಂದು ಮಗುವನ್ನು ಸ್ಕೂಲಿಗೆ ಸೇರಿಸೋದ್ರಿಂದ ಹಿಡಿದು ದೊಡ್ಡವರಿಗೂ ಕೂಡ ಪ್ರತಿಯೊಂದು ವ್ಯವಹಾರಗಳಿಗೂ ಕೂಡ ಆಧಾರ್ ಕಾರ್ಡ್ ಅನ್ನುವಂಥದ್ದು ಇವಾಗ ವೆರಿ ಇಂಪಾರ್ಟೆಂಟ್. ಆದರೆ ನೀವು ಕೇಳಿರ್ಬೋದು, ಹೌದು ಆಧಾರ್ ಕಾರ್ಡ್ ಇಂಪಾರ್ಟೆಂಟ್, ಹಾಗಾದರೆ ಈಗ ಸಮಸ್ಯೆ ಏನು ಅಂತಂದರೆ ಸಮಸ್ಯೆಗಳೇನು ಇರುವಂಥದ್ದಲ್ಲ. ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಬೇಕು. ಯಾರಿಗೆ 5 ವರ್ಷದ ಮೇಲಿನ ಮಕ್ಕಳನ್ನ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕು. ಮಗು ಹುಟ್ಟಿದಾಗ ನಾವು ಆಧಾರ್ ಕಾರ್ಡನ್ನು ಮಾಡಿರ್ತೀವಿ, ಅದು ಚಿಕ್ಕ ವಯಸ್ಸಲ್ಲೇ ಮಾಡಿರ್ತೀವಿ. ಆ ಆಧಾರ್ ಕಾರ್ಡ್ ಏನಾಗಿರುತ್ತೆ, ಬಾಲ ಕಾರ್ಡ್ ಅಂತ ಕರೆಸ್ಕೊಂಡಿರುತ್ತೆ. ಅದು ಆ ಆಧಾರ್ ಕಾರ್ಡ್ 5 ವರ್ಷದವರೆಗೆ ವ್ಯಾಲಿಡ್ ಆಗಿರುತ್ತೆ. 5 ವರ್ಷದ ನಂತರ ಮಕ್ಕಳಿಗೆ 5 ವರ್ಷದ ಒಳಗಡೆ ಆಧಾರ್ ಕಾರ್ಡ್ ಮಾಡಬೇಕಾದ್ರೆ ಏನಾಗಿರುತ್ತೆ, ಬರೀ ಫೇಸನ್ನು ಮಾತ್ರ ಕ್ಯಾಪ್ಚರ್ ಮಾಡಿಬಿಟ್ಟು ಅಪ್ಪ ಅಮ್ಮನ ಮೊಬೈಲ್ ನಂಬರ್ ಅಥವಾ ಆಧಾರ್ ಕಾರ್ಡನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಏನು ಮಾಡಿರ್ತಾರೆ, ಮಕ್ಕಳಿಗೆ ಆಧಾರ್ ಕಾರ್ಡನ್ನು ಮಾಡಿರ್ತಾರೆ. ಈಗ 5 ವರ್ಷ ಆದಮೇಲೆ ಅದನ್ನು ಅಥೆಂಟಿಕೇಷನ್ ಬಯೋಮೆಟ್ರಿಕ್ ಮಾಡಬೇಕು. ಇವಾಗ ಈ ಒಂದು ಕಾನ್ಸೆಪ್ಟಿಗೋಸ್ಕರ ಏನು ಮಾಡಿದೆ, 7 ವರ್ಷ ತುಂಬುವುದರೊಳಗಾಗಿ 5ರಿಂದ 7 ವರ್ಷದ ಒಳಗಿನ ಮಕ್ಕಳಿಗೆ ಇನ್ನೊಮ್ಮೆ ಆಧಾರ್ ಅಪ್ಡೇಟನ್ನು ಮಾಡಬೇಕು. ಆವಾಗ ಏನಾಗುತ್ತೆ, 10 ಫಿಂಗರ್ ಪ್ರಿಂಟನ್ನು ತಗೊಳ್ತಾರೆ. ಕಣ್ಣಿನ ಒಂದು ಕ್ಯಾಪ್ಚರನ್ನು ಕೂಡ ಸ್ಕ್ಯಾನನ್ನು ಮಾಡಿಬಿಟ್ಟು ಕೂಡ ಅದನ್ನು ತಗೊಂಡ್ಬಿಟ್ಟು ಮಕ್ಕಳಿಗೆ ಹೊಸ ಆಧಾರ್ ಕಾರ್ಡನ್ನು ಮಾಡ್ತಾರೆ. ಹೇಗೆ ದೊಡ್ಡವರಿಗೆ ಆಧಾರ್ ಕಾರ್ಡನ್ನು ಮಾಡ್ತಾರಲ್ಲ, ಅದೇ ಥರ ದೊಡ್ಡ ಮಕ್ಕಳಿಗೂ ಕೂಡ ಆಧಾರ್ ಕಾರ್ಡನ್ನು ಮಾಡ್ತಾರೆ. ಇದು ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇದನ್ನು ಆದಷ್ಟು ಬೇಗ ಮಾಡಿಸ್ಕೊಳ್ಳೋದು ಒಳ್ಳೆಯದು. 5 ವರ್ಷದಿಂದ 7 ವರ್ಷದ ಒಳಗಿನ ಮಕ್ಕಳಿಗೆ ಆಧಾರ್ ಅಪ್ಡೇಟ್ ಮಾಡೋದು ಫ್ರೀಯಾಗಿ ಮಾಡ್ತಾರೆ. ಇದಕ್ಕೇನು ದುಡ್ಡು ಕೊಡಬೇಕಾಗಿರೋದಿಲ್ಲ. ಹಾಗಾದರೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 7 ವರ್ಷ ಆಗಿ ಹೋಗಿದೆ, ಇವಾಗ ನನ್ನ ಮಕ್ಕಳ ಹಾಗಾದರೆ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಇವಾಗಂದರೆ. ಖಂಡಿತ ಕ್ಯಾನ್ಸಲ್ ಆಗೋದಿಲ್ಲ. ಬಟ್ ಮಾಡಿಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ತಾರೆ, ರಿಜೆಕ್ಟ್ ಆಗುತ್ತೆ. ಹಾಗಾಗಿ 7 ವರ್ಷ ತುಂಬಿದ ಮಕ್ಕಳದು ಆಧಾರ್ ಕಾರ್ಡನ್ನು ₹100 ಫೈನ್ ತೆಗೆದುಕೊಂಡು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ತಾರೆ. ಮಾಡಿಸದೇ ಇದ್ದವರು ಆದಷ್ಟು ಬೇಗ ಮಾಡಿಸೋದು ಮಚ್ ಬೆಟರ್. ಯಾಕಂದರೆ ಈ ಒಂದು ಆಧಾರ್ ಕಾರ್ಡ್ ಅನ್ನುವಂಥದ್ದು ಮುಂದೆ ಮಕ್ಕಳಿಗೆ ಸ್ಕಾಲರ್ಶಿಪ್ಗಳಿಗಿರ್ಬೋದು, ಬ್ಯಾಂಕಿಂಗ್ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗಿರ್ಬೋದು, ಅಥವಾ ಬೇರೆ ಸ್ಕೂಲ್ಸ್ಗಳನ್ನು ಚೇಂಜ್ ಮಾಡೋದಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇದೊಂದು ಮೇಯ್ನ್ ರೋಲ್ ಪ್ಲೇ ಮಾಡುವಂಥದ್ದು ಈ ಒಂದು ಆಧಾರ್ ಕಾರ್ಡ್. ಹಾಗಾಗಿ ಆದಷ್ಟು ಬೇಗ ಅಪ್ಡೇಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಹೋಗಬೇಕಾದ್ರೆ ಆಧಾರ್ ಕಾರ್ಡಿಗೆ ಅಪ್ಡೇಟ್ ಮಾಡೋಕ್ಕೆ ಹೋಗಬೇಕಾದ್ರೆ ನಿಮ್ದೇನು 1 ವರ್ಷ 5 ವರ್ಷದ ಮಕ್ಕಳ ಆಧಾರ್ ಕಾರ್ಡ್ ಆಲ್ರೆಡಿ ಇದೆಯಲ್ಲ, ಬಾಲ ಆಧಾರ್ ಕಾರ್ಡ್, ಆ ಕಾರ್ಡನ್ನು ತೊಗೊಂಡು ಹೋಗಬೇಕು. ತೊಗೊಂಡು ಹೋದಾಗ ಮತ್ತು ಇನ್ನೊಂದು, ಎಲ್ಲ ಕಡೆಯೂ ಕೂಡ ನೀವು ಹೋದರೆ ಅಪ್ಡೇಟ್ ಮಾಡೋದಿಲ್ಲ ಅಂದ್ಕೋತೀನಿ. ಕೆಲವೊಂದು ಕಡೆ ಆನ್ಲೈನಲ್ಲಿ ಕೆಲವೊಂದು ವಿಷಯಗಳನ್ನು ಮಾತ್ರ ಆನ್ಲೈನಲ್ಲಿ ಅಪ್ಡೇಟ್ ಮಾಡ್ತಾರೆ. ಇಲ್ಲಿ ಸ್ಕ್ಯಾನ್ ಆಗಿರಲಿಕ್ಕೋಸ್ಕರ, ಕಣ್ಣು ಮತ್ತು ಕೈದು ಸ್ಕ್ಯಾನ್ ಎಲ್ಲ ಮಾಡಲಿಕ್ಕೋಸ್ಕರವಾಗಿ, ಫಿಂಗರ್ ಪ್ರಿಂಟ್ ತಗೊಳ್ಳಿಕ್ಕೋಸ್ಕರ ನೀವೇನು ಮಾಡಬೇಕು, ಬ್ಯಾಂಗ್ಳೂರು ಅಥವಾ ಆಧಾರ್ ಪ್ರಾಪರ್ ಸೆಂಟರ್ಗೆ ಹೋಗಿ ಇದನ್ನು ಮಾಡಿಸ್ಕೊಳ್ಳೋದು ಮಚ್ ಬೆಟರ್. ಯಾಕೆಂದರೆ ಅಲ್ಲಿ ಕರೆಕ್ಟಾಗಿ ಇದನ್ನು ಮಾಡಿಸ್ಕೊಡ್ತಾರೆ. ಹಾಗಾಗಿ ದಂಡವನ್ನು ಕಟ್ಟಿದರೂ ಪರವಾಗಿಲ್ಲ, ₹100. 7 ವರ್ಷ ದಾಟಿದರೆ ಮಕ್ಕಳದ್ದು ಮಾಡಿಸ್ಕೊಳ್ಳೋದು ಬೆಟರ್. ಮತ್ತು 5 ವರ್ಷದಿಂದ 7 ವರ್ಷದೊಳಗಿನ ಮಕ್ಕಳು ಎಲ್ಲರಿಗೂ ಕೂಡ ಇದನ್ನು ಮಾಡಿಸೋದು ಮಚ್ ಬೆಟರ್. ಯಾಕಂದರೆ ಇದು ಬಹಳ ಈಸಿ ಆಗುತ್ತೆ. ಹಾಗಾಗಿ ನೀವು ಇದನ್ನು ಸಂಬಂಧಪಟ್ಟಂಥ ಪ್ಲೇಸ್ಗಳಿಗೆ ಹೋಗಿಬಿಟ್ಟು ಎಲ್ಲಿ ಅಂತ ಹೇಳಿಬಿಟ್ಟು ಕೇಳಿಕೊಂಡು ಅದನ್ನು ಆದಷ್ಟು ಬೇಗ ಅಪ್ಡೇಟ್ ಮಾಡಿದರೆ ಮಕ್ಕಳ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗೋದಿಲ್ಲ, ಹಾಗೆ ಉಳ್ಕೊಳ್ಳುತ್ತೆ. ಇನ್ನೂ ಒಂದು ಇದೇ ಆಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ 5 ವರ್ಷದ ಒಳಗಿನ ಮಕ್ಕಳಿಗೆ ನಾವು ಆಧಾರ್ ಕಾರ್ಡ್ ಮಾಡಿಸ್ಬೇಕು. ಇನ್ನು ಆಧಾರ್ ಕಾರ್ಡ್ ಮಾಡಿಸ್ತಿಲ್ಲ ಅಂತ ಇದ್ದರೆ ಒಂದು ವೇಳೆ ಏನೆಲ್ಲ ತೊಗೊಂಡು ಹೋಗಬೇಕು ಅಂದರೆ, ನೀವು ಆಧಾರ್ ಸೆಂಟರಿಗೆ ಹೋಗಬೇಕಾದ್ರೆ ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡನ್ನು ತೊಗೊಂಡು ಹೋಗಬೇಕು. ಜೊತೆಗೆ ಅವರದ್ದು ನಂಬರ್ಗಳನ್ನು ಅವರು OTPಗೋಸ್ಕರ ಕೇಳ್ತಾರೆ. ಜೊತೆಗೆ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಕೂಡ ಅವಶ್ಯಕತೆ ಇದೆ. ಇದು ಎರಡನ್ನು ತಗೊಂಡು ಹೋದರೆ ಹೊಸ ಮಕ್ಕಳಿಗೆ ಆಧಾರ್ ಕಾರ್ಡ್ ಇದುವರೆಗೂ ಮಾಡಿಲ್ಲ ಅಂದರೆ ಅದರ ಅವಶ್ಯಕತೆ ಇದೆ. ಅದರ ಜೊತೆಗೆ ಕೂಡ ಆಧಾರ್ ಕಾರ್ಡನ್ನು, ಹೊಸ ಮಕ್ಕಳದ್ದು ಕೂಡ ಆಧಾರ್ ಕಾರ್ಡನ್ನು ನೀವು ಮಾಡಿಸೋದಕ್ಕೆ ಇದು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ. ಹಾಗಾಗಿ ಯಾರು ಕೂಡ ಡಿಲೇ ಮಾಡದೆ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಏನೂ ಇಲ್ಲ. ಬಟ್ ಅದನ್ನು ರಿಜೆಕ್ಟ್ ಆಗೋದಕ್ಕಿಂತ ಮುಂಚೆ ನೀವು ಅದನ್ನು ಮಾಡಿಸ್ಕೊಳ್ಳೋದು ಮಚ್ ಬೆಟರ್. ಹಾಗಾಗಿ ಈ ಒಂದು ವಿಷಯವನ್ನು ನಿಮಗೆ ಇಷ್ಟ ಆದರೆ ನಿಮ್ಮೊಂದು ಕಮೆಂಟ್ ಮತ್ತು ಲೈಕ್ ಇರೋ, ನಾನು ಮೊದಲೇ ಹೇಳಿದಾಗೆ ಆದಷ್ಟು ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ, ಗೊತ್ತೇ ಇರೋದಿಲ್ಲ. ಆಧಾರ್ ಕಾರ್ಡ್ ಮಾಡಿದ್ದೀವಿ ಮಕ್ಕಳಿಗೆ, ಸೊ ಹೇಗೂ ಇನ್ನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಸುಮ್ಮನೆ ಇರ್ತಾರೆ. ಬಟ್ ಅದು ಬಾಲ ಆಧಾರ್ ಕಾರ್ಡು, ಅದು ಸಾಕಾಗೋದಿಲ್ಲ, ಮುಂದೆ ಚೇಂಜ್ ಮಾಡಬೇಕು ಅಂತ ತುಂಬ ಜನಕ್ಕೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಅಂದ್ಕೋತೀನಿ. ಆದಷ್ಟು ಇದನ್ನು
ನಿಮ್ಮ ಎಲ್ಲ ಸೋಷಲ್ ಮೀಡಿಯಾಗಳಲ್ಲಿ ಮತ್ತು ನಿಮ್ಮ ಎಲ್ಲ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡೋದ್ರ ಮೂಲಕ ತುಂಬ ಜನಗಳಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಶೇರ್ ಮಾಡಿ. ನಿಮ್ಮ ನಿರಂತರ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಆಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.